ನಾವು ಆ ಒಂದು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ 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 ಅಷ್ಟಮಿ ಪೂಜೆ, ವಾರಾಹಿಗೆ ವಿಶೇಷವಾಗಿ ನಡೆಯುವಂತಹ ಅಷ್ಟಮಿ ಪೂಜೆಗಳಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಎಷ್ಟೋ ಜನ ನಮಗೆ ಆ 5 ಹುಣ್ಣಿಮೆ ಕಾರ್ಯಕ್ರಮಗಳ ಒಳಗೆ ಅವರು ಇಟ್ಕೊಂಡಿರುವಂತಹ ಸಂಕಲ್ಪ ಸಿದ್ಧಿ ಆಗುತ್ತೆ. ವಾರಾಹಿ ಪೂಜೆ ಮಾಡೋದಲ್ಲಿ ಸಾಕಷ್ಟು ಸಮಸ್ಯೆಗಳು, ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸು ಮತ್ತು ಭೂಮಿ ಸಂಬಂಧಪಟ್ಟಿರುವಂತಹ ದೋಷಗಳು, ಕಾರ್ಖಾನೆಗಳಿಗೆ ಸಂಬಂಧಪಟ್ಟಿರುವಂತಹ ದೋಷಗಳು, ಚಮತ್ಕಾರಗಳನ್ನು, ಮಿರಾಕಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ದೇವಿಯ ಕೃಪಾ ಕಟಾಕ್ಷ ಅವರ ಮೇಲಿದ್ದು ಅವರಿಗೆ ಸಮಸ್ಯೆಗಳಿಂದ ಹೊರ ಬಂದ ಒಂದು ಘಟನೆಗಳು ನಡೆದಿದೆ ಅಂತ ಹೇಳ್ತೀರಾ ನೀವು? ಹೌದು. 40 ವರ್ಷ 45 ವರ್ಷ ಆದರೂ ಮಕ್ಕಳಾಗಿದೆ, 50 ವರ್ಷದಲ್ಲೂ ಮಕ್ಕಳಾಗಿದೆ. ಅಮ್ಮನವರ ಒಂದು ಆರಾಧನೆ ಹಾಗೂ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಈಗ ಒಂದು 2.5-3 ವರ್ಷದ ಮಗುವನ್ನು ಸಂತೋಷವಾಗಿ ಎತ್ತು ಕೊಂಡಾಡ್ತಾ ಇದ್ದಾರೆ. ಗುರುಗಳೇ, ಈಗ ಸಾಕಷ್ಟು ಜನಗಳಿಗೆ ಸಾಕಷ್ಟು ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ಇರ್ಬೋದು, ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು, ಗ್ರಹ ದೋಷಗಳಿರ್ಬೋದು. ಸೊ ಈ ಥರ ಒಂದು ಸಮಸ್ಯೆಗಳು, ದೋಷಗಳಿಗೆ ಶ್ರೀವಿದ್ಯೆನೇ ಒಂದು ಪರಿಹಾರನ? ಅಂದರೆ ಶ್ರೀವಿದ್ಯೆ ತಗೊಳ್ಬೇಕಾ ಈ ಒಂದು ಸಮಸ್ಯೆಗಳಿಂದ ದೂರ ಆಗಬೇಕು ಅಂದರೆ? ಸೊ ಈ ಶ್ರೀವಿದ್ಯೆಯನ್ನು ನಾವು ಸಾಧನೆ ಮಾಡಿದ್ರೆ ಮಾತ್ರ ಈ ಸಮಸ್ಯೆಗಳಿಂದ ನಾವು ದೂರ ಆಗ್ಬೋದಾ, ಅಥವಾ ಬೇರೆ ಯಾವುದಾದ್ರೂ ಒಂದು ದಾರಿ ಇದೆಯಾ? ಅಂದರೆ ದೇವಿಯ ಒಂದು ಆರಾಧನೆ ಯಾವ ರೀತಿ ಮಾಡಿದ್ರೆ ನಮಗೆ ಈ ಸಮಸ್ಯೆಗಳು, ಶ್ರೀವಿದ್ಯೆ ತಗೊಳ್ಳೇಬೇಕಾ, ಇಲ್ಲ ಬೇರೆ ಯಾವುದಾದ್ರೂ ದಾರಿಯಿಂದನೂ ಸಹ ಆರಾಧನೆಯಿಂದ ನಾವು ಈ ಸಮಸ್ಯೆಗಳಿಂದ ದೂರ ಆಗ್ಬೋದಾ? ಶ್ರೀವಿದ್ಯೆ ತಗೋಬೇಕಾ ಅಥವಾ ಕೈಂಕರ್ಯಗಳಲ್ಲಿ ಭಾಗವಹಿಸಿದರೆ ನಮಗೆ ಒಂದು ದೋಷ ಪರಿಹಾರ ಆಗುತ್ತಾ ಅಂತಂದರೆ, ಶ್ರೀವಿದ್ಯೆ ತಗೊಳ್ಳೇಬೇಕು ಅನ್ನೋ ಅಗತ್ಯ ಬೇರೆ. ಈ ದೋಷಗಳೆಲ್ಲ ನಿವೃತ್ತಿ ಆಗಬೇಕು, ನಮ್ಮ ಲೌಕಿಕ ವಿಚಾರಗಳಲ್ಲಿರುವಂತಹದ್ದೆಲ್ಲ ನಿವೃತ್ತಿ ಆಗಬೇಕು ಅನ್ನೋದಾದರೆ ಇಲ್ಲಿ ಸಿದ್ದೇಶ್ವರಿ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ನಡೆಯುವಂತಹ ಪೌರ್ಣಮಿ ಪೂಜೆ, ಅಷ್ಟಮಿ ಪೂಜೆ ಅಥವಾ ವಿಶೇಷವಾಗಿ ನಡೆಯುವಂತಹ ನವರಾತ್ರಿ ಕಾರ್ಯಕ್ರಮಗಳಲ್ಲಿ, ಷಷ್ಠಿಯ ದಿನ ನಡೆಯುವಂತಹ ಸುಬ್ರಹ್ಮಣ್ಯ ಪೂಜೆ, ಇಂಥ ಪೂಜೆಗಳಲ್ಲಿ ಭಾಗವಹಿಸಿದರೆ ಮಾತ್ರ ಬಹಳಷ್ಟು ಅನುಕೂಲ ಆಗುತ್ತೆ ಹಾಗೂ ಅವರ ಒಂದು ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗುತ್ತೆ. ನಮೋ ನಮೋ ದುರ್ಗೆ, ನಮೋ ನಮೋ ದುರ್ಗೆ, ನಮೋ ನಮೋ ದುರ್ಗೆ. ನಮೋ ನಮೋ ದುರ್ಗೆ ಸುಖಕರಣಿ, ನಮೋ ನಮೋ ಅಂಬೆ ದುಃಖಹರಣಿ, ನಮೋ ನಮೋ ದುರ್ಗೆ, ನಮೋ ನಮೋ ದುರ್ಗೆ, ನಮೋ ನಮೋ ದುರ್ಗೆ, ನಮೋ ನಮೋ ದುರ್ಗೆ. ನಮ್ಮ ಹತ್ರ ಬಂದವರೊಬ್ಬರು ಸಾಕಷ್ಟು ದಿನಗಳಿಂದ ಮಕ್ಕಳಾಗಿದೆ, 40 ವರ್ಷ 45 ವರ್ಷ ಆದರೂ ಮಕ್ಕಳಾಗಿದೆ, 50 ವರ್ಷದಲ್ಲೂ ಮಕ್ಕಳಾಗಿದೆ. ಪಾಪ ಸರಗಸಿ ಟ್ರೈ ಮಾಡೋಣ ಅಂತ ಹೇಳಿ ಸರಗಸಿಯಲ್ಲೂ ಅವ್ರಿಗೆ ಮಕ್ಕಳಾಗಿದೆ. ಇಲ್ಲಿ ಅಮ್ಮನವರ ಸನ್ನಿಧಿಗೆ ಬಂದು ಲಲಿತಾ ಅಮ್ಮನವರ ಒಂದು ಆರಾಧನೆ ಹಾಗೂ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ 50ನೇ ವರ್ಷದಲ್ಲಿ ಅವರಿಗೆ ಸರಗಸಿಯಲ್ಲಾಗಿದ್ದಂತಹ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಈಗ ಒಂದು 2.5-3 ವರ್ಷದ ಮಗುವನ್ನು ಸಂತೋಷವಾಗಿ ಎತ್ತು ಕೊಂಡಾಡ್ತಾ ಇದ್ದಾರೆ. ಅಂದರೆ ಅವರು ಶ್ರೀವಿದ್ಯೆ ತಗೊಳ್ಳಿಲ್ಲ, ಅಮ್ಮನವರ ಒಂದು ಸನ್ನಿಧಿಯಲ್ಲಿ ಬಂದು ಅವರ ಒಂದು ತೊಂದರೆಗಳಿಗೆ, ಪ್ರಶ್ನೆಗಳಿಗೆ ಒಂದು ಪರಿಹಾರವನ್ನು ತಗೊಂಡು ಇಲ್ಲಿ ಕೈಂಕರ್ಯಗಳನ್ನು ಮಾಡಿ ಅವರಿಗೆ ಈ ಒಂದು ವಿಚಾರದಿಂದ ಒಂದು ಸಂತೋಷ ಸುದ್ದಿ ಅಂತಂದರೆ ಒಂದು ಮಗುವಾಗಿ ಅವರಿಗೆ ಒಳ್ಳೆಯ ಕುಟುಂಬದ ಅಭಿವೃದ್ಧಿ ಆಗಿದೆ. ಈ ರೀತಿಯಾಗಿ ಬರೀ ಅಮ್ಮನವರ ಸನ್ನಿಧಿಗೆ ಬಂದು ಹೋದಂತಹವರಿಗೆ ಸಾಕಷ್ಟು ಅನುಕೂಲಗಳಾಗಿದೆ. ಎಷ್ಟೋ ಜನ ಪ್ರಾಪರ್ಟಿ ವಿಚಾರಗಳಲ್ಲಿ ಬರ್ತಾರೆ, ನಮ್ಮ ದಾಯಾದಿಗಳು ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ, ನಮ್ಮ ಎದುರಿಗಳು ನಮ್ಮನ್ನು ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ, ನಮಗೆ ಶತ್ರು ಭಯ ಇದೆ, ಶತ್ರುಗಳಿಂದ ನಮಗೆ ತೊಂದರೆ ಆಗ್ತಾ ಇದೆ. ಇವನ್ನೆಲ್ಲ ನಾವು ಅಮ್ಮನವರ ಒಂದು ಸನ್ನಿಧಿಯಲ್ಲಿ ಮಾಡುವಂತಹ ಕೈಂಕರ್ಯಗಳಲ್ಲಿ ಸಂಕಲ್ಪ ತಗೊಂಡ್ರೆ ಅವರು ಇದರಿಂದ ಎಲ್ಲ ಪರಿಹಾರ ತಗೊಂಡು ಬಹಳಷ್ಟು ಬೇಗ ಹೊರಗೆ ಬರ್ಬೋದು. ಅಂದರೆ ಗುರುಗಳು, ನೀವು ಹೇಳೋ ಪ್ರಕಾರ ಇಲ್ಲಿ ಈ ಒಂದು ಕ್ಷೇತ್ರಕ್ಕೆ ಬಂದು ನೀವು ಆಯೋಜಿಸಿರುವಂತಹ ಕಾರ್ಯಕ್ರಮಗಳಲ್ಲಿ ಅಂದರೆ ಅರ್ಚನೆ ಇರ್ಬೋದು, ನೀವು ತ್ರಿಶತಿ ಪಾರಾಯಣ ಇವೆಲ್ಲವನ್ನು ಮಾಡಿದಾಗ ದೇವಿಯ ಕೃಪಾ ಕಟಾಕ್ಷ ಅವರ ಮೇಲಿದ್ದು ಅವರಿಗೆ ಸಮಸ್ಯೆಗಳಿಂದ ಹೊರ ಬಂದ ಒಂದು
ಒಂದು ಘಟನೆಗಳು ನಡೆದಿದೆ ಅಂತ ಹೇಳ್ತೀರಾ ನೀವು? ಹೌದು, ಸಾಕಷ್ಟು ಘಟನೆಗಳು ನಡೆದಿದೆ. ಅಮ್ಮನವರ ಪ್ರತಿಷ್ಠಾಪನೆ ಆಗಿ ಈಗಾಗಲೇ 8 ವರ್ಷದ ಮೇಲೆ ಆಗಿದೆ. 6 ವರ್ಷದ ಮೇಲೆ, 6 ರಿಂದ 7 ವರ್ಷದ ಮೇಲೆ ಆಗಿದೆ. ಅಮ್ಮನವರ ಪ್ರತಿಷ್ಠಾಪನಾ ಸಮಯದಿಂದ ಇವತ್ತವರೆಗೂ ಸಾಕಷ್ಟು ಜನರಿಗೆ ವಿಶೇಷವಾದಂತಹ ಒಂದು ಪರಿಹಾರ, ಆ ಪರಿಹಾರದಲ್ಲಿ ಅಮ್ಮನವರು ಸಾಕಷ್ಟು ಚಮತ್ಕಾರಗಳನ್ನು, ಮಿರಾಕಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಮಕ್ಕಳೇ ಆಗದೆ ಇರೋರಿಗೆ ಮಕ್ಕಳಾಗಿದೆ, ಎಷ್ಟೋ ಜನಕ್ಕೆ ಮದುವೆ ಆಗದೆ ಇರುವಂಥವ್ರು ಬಂದು ಹೋದಲ್ಲಿ ಸಾಕಷ್ಟು ಬೇಗ ಮದುವೆ ಆಗಿದೆ. ಪೌರ್ಣಮಿ ಪೂಜೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೋ ಅವರಿಗೆಲ್ಲ ಆದಷ್ಟು ಬೇಗ ಮದುವೆ ಆದಮೇಲೆ ಮಕ್ಕಳು, ಮತ್ತು ಅವರವರ ಲೌಕಿಕವಾಗಿದ್ದಂತಹ ಕೌಟುಂಬಿಕ ಸಮಸ್ಯೆಯಿಂದ ಮತ್ತೆ ಹೋದರೆ ಅವರ ಒಂದು ಕಾರ್ಮಿಕ ಸಮಸ್ಯೆಗಳು, ಕೆಲಸ ಮಾಡುವಂತಹ ಜಾಗದಲ್ಲಿ ಇದ್ದಂತಹ ಸಮಸ್ಯೆಗಳು ಎಲ್ಲವನ್ನೂ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಅವರು ಬಂದು ಪ್ರಶ್ನೆ ಕೇಳಿದ ಸಮಯದಲ್ಲಿ ಏನು ಅವರಿಗೆ ಪರಿಹಾರ ಅನ್ನೋದನ್ನ ಹೇಳ್ತೀವೋ ಆ ಪರಿಹಾರದಲ್ಲಿ ಅವರವರ ಒಂದು ಸಮಸ್ಯೆ ಬಗೆಹರಿತಾ ಹೋಗುತ್ತೆ. ಅದರಲ್ಲಿ ಯಾರಿಗಾದ್ರೂ ಆಸಕ್ತಿ ಇದ್ದು ಶ್ರೀವಿದ್ಯೆನೂ ಮಾಡಿ ನಾವು ಈ ಪರಿಹಾರಗಳನ್ನು ಮಾಡ್ತೀವಿ ಅಂತಂದರೆ ಎರಡನ್ನೂ ಒಂದೇ ಸಮಕಾಲದಲ್ಲಿ ಮಾಡ್ತಾ ಹೋಗ್ಬೋದು. ಅಥವಾ ನಮ್ಮ ಸಮಸ್ಯೆಗಳನ್ನು ಮಾತ್ರ ನಾವು ಪರಿಹಾರ ತಗೋಬೇಕು ಅಂತಂದಾಗ ವಾರಾಹಿ ಪೂಜೆ ಮಾಡೋದಲ್ಲಿ ಸಾಕಷ್ಟು ಸಮಸ್ಯೆಗಳು, ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸು, ಮತ್ತು ಭೂಮಿ ಸಂಬಂಧಪಟ್ಟಿರುವಂತಹ ದೋಷಗಳು, ಕಾರ್ಖಾನೆಗಳಿಗೆ ಸಂಬಂಧಪಟ್ಟಿರುವಂತಹ ದೋಷಗಳು, ಇಂಥ ಒಂದು ತೊಂದರೆಗಳೆಲ್ಲ ನಿವೃತ್ತಿಯಾಗಿದೆ. ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯ ಸಂಬಂಧಪಟ್ಟಿರುವಂತಹ ಪೂಜೆಗಳನ್ನು ಮಾಡ್ತಾ ಅವರಿಗೆ ಬೇಕಾಗಿರುವಂತಹ ಪುತ್ರ ಸಂತಾನವಾಗಲಿ ಅಥವಾ ಜ್ಞಾನಾಭಿವೃದ್ಧಿ ಆಗಲಿ, ಶಾರೀರಿಕದಲ್ಲಿ ಸೇರಿರುವಂತಹ ಶಾರೀರಿಕ ತೊಂದರೆಗಳಾಗಲಿ, ಆರೋಗ್ಯದ ಸ್ಥಿತಿಗಳಾಗಿ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಆದಷ್ಟು ಇಲ್ಲಿ ಬಂದವರಿಗೆಲ್ಲ ಅಮ್ಮನವರು ಸಿದ್ದೇಶ್ವರಿ ರಾಜರಾಜೇಶ್ವರಿ ಆಗಿರೋದ್ರಿಂದ ಬಹಳಷ್ಟು ಬೇಗ ಸಿದ್ಧಿಯನ್ನು ಕೊಡ್ತಾಳೆ ಅಂತ. ನಾವು ಏನು ಸಂಕಲ್ಪವನ್ನು ಇಟ್ಕೊಂಡು ಬರ್ತೀವೋ ಅತಿ ಶೀಘ್ರದಲ್ಲಿ ಸಂಕಲ್ಪ ಸಿದ್ಧಿಯಾಗುತ್ತೆ. ನಾವು ಹೋದ ನವರಾತ್ರಿಯಲ್ಲಿ ಒಂದು ವಿಶೇಷವಾದಂತಹ ಪರಿಹಾರವನ್ನು ಎಲ್ಲರಿಗೂ ಹೇಳಿದ್ವಿ. ಈ ಪರಿಹಾರ ಮಾಡಿದವರಿಗೆ ಸಾಕಷ್ಟು ಅನುಕೂಲನೂ ಆಗಿದೆ. ಏನಪ್ಪ ಆ ಪರಿಹಾರ ಅಂತಂದರೆ, ಹುಣ್ಣಿಮೆಯ ದಿನ ಇಲ್ಲಿ ಅಮ್ಮನವರ ಹತ್ರ ಬಂದು ಯಾರು ಸಂಕಲ್ಪ ತಗೊಂಡು 5 ಹುಣ್ಣಿಮೆಗಳು ಇಲ್ಲಿ ನಡೆಯುವಂತಹ ನವಾವರಣ ಹೋಮ, ಸುವಾಸಿನಿ ಪೂಜೆ ಮತ್ತು ಪಾರಾಯಣದಲ್ಲಿ ಭಾಗವಹಿಸ್ತಾರೋ ಆ 5 ಹುಣ್ಣಿಮೆ ಕಾರ್ಯಕ್ರಮಗಳ ಒಳಗೆ ಅವರು ಇಟ್ಕೊಂಡಿರುವಂತಹ ಸಂಕಲ್ಪ ಸಿದ್ಧಿ ಆಗುತ್ತೆ. ಮೊದಲನೇ ಸಂಕಲ್ಪಕ್ಕೂ ಬರಬೇಕು, ಮತ್ತು 5 ಸಂಕಲ್ಪಕ್ಕೂ ಅವರು ಸತತವಾಗಿ ಇಲ್ಲಿ ಬಂದು ನಡೆಯುವಂತಹ ಕೈಂಕರ್ಯಗಳಲ್ಲಿ ಭಾಗವಹಿಸಿದ್ರೆ ಆ 5 ಹುಣ್ಣಿಮೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಅಥವಾ ಅವರು ಏನು ಸಂಕಲ್ಪ ಇಟ್ಕೊಂಡಿದ್ದಾರೋ ಅದು ಅತಿ ಶೀಘ್ರದಲ್ಲಿ ನಡೆಯುತ್ತೆ. ಇದು ಸಾಕಷ್ಟು ಜನಕ್ಕೆ ಆಗಿರುವಂತಹ ಒಂದು ಅನುಕೂಲ. ಇದನ್ನು ನಾವು ಸಂಕಲ್ಪ ಸಿದ್ಧಿ ಲಲಿತಾ ಹೋಮ ಅಂತಲೂ ಹೇಳ್ತೀವಿ. ಸಂಕಲ್ಪ ಸಿದ್ಧಿ ಲಲಿತಾ ಹೋಮದಲ್ಲಿ ಭಾಗವಹಿಸಿದಷ್ಟು ಅವರಿಗೆ ಅನುಕೂಲಗಳಾಗುತ್ತೆ. ಅಷ್ಟಮಿ ಪೂಜೆ, ವಾರಾಹಿಗೆ ವಿಶೇಷವಾಗಿ ನಡೆಯುವಂತಹ ಅಷ್ಟಮಿ ಪೂಜೆಗಳಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಎಷ್ಟೋ ಜನ ನಮಗೆ ಲ್ಯಾಂಡಿನ ಪತ್ರಿಕೆಗಳು ಮತ್ತು ಅವರ ಒಂದು ಭೂಮಿಯ ಮಣ್ಣನ್ನು ತಂದುಕೊಟ್ಟು ಇಲ್ಲಿ ಅಮ್ಮನವ್ರ ಮುಂದೆ ಇಟ್ಟು ಆರಾಧನೆ ಮಾಡಿ ಅದನ್ನು ಪ್ರಸಾದವಾಗಿ ತೊಗೊಂಡೋಗಿ ಈ ಭೂಮಿಯಲ್ಲಿ ತೊಗೊಂಬಂದಿರುವಂತಹ ಮಣ್ಣನ್ನು ವಾಪಸ್ ಅಲ್ಲಿಗೆ ಹಾಕ್ತಾರೆ. ಹಾಕಿದ ತಕ್ಷಣ ಎಷ್ಟೋ ಜನಕ್ಕೆ ಕಲಹಗಳು ಮತ್ತು ಕೋರ್ಟಲ್ಲಿದ್ದಂತಹ ವ್ಯವಹಾರಗಳೆಲ್ಲ ನಿವೃತ್ತಿಯಾಗಿದೆ. 8 ಬಾರಿ ಅಷ್ಟಮಿ ಪೂಜೆಗೆ ಬರಬೇಕಾಗುತ್ತೆ. ಅದೇ ರೀತಿಯಲ್ಲಿ ಅವರು ಸುಬ್ರಹ್ಮಣ್ಯ ಅಂದರೆ ಮಗುವಿನ ಸಂಬಂಧಪಟ್ಟಿರುವಂತಹ ಜ್ಞಾನ ಸಂಬಂಧಪಟ್ಟಿರುವಂಥದ್ದು ಸಾಕಷ್ಟು ಅನುಕೂಲಗಳಾಗಬೇಕು ಅಂತಂದರೆ ಸುಬ್ರಹ್ಮಣ್ಯನ ಪೂಜೆಗೆ ಬರಬೇಕಾಗುತ್ತೆ. 6 ಬಾರಿ ಸುಬ್ರಹ್ಮಣ್ಯ ಪೂಜೆ ಮಾಡಿಸ್ಕೊಂಡ್ರೆ ಇಂತಹ ರೀತಿಯಾದಂತಹ ಸಮಸ್ಯೆಗಳೆಲ್ಲ ನಿವೃತ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಬಹಳ ಶಕ್ತಿಯುತವಾದಂತಹ ಒಂದು ಕ್ರಿಯೆ ನಾವು ಇಲ್ಲಿ ಬರೋರಿಗೆಲ್ಲರಿಗೂ ಒಂದು ಏನು ಹೇಳ್ತೀವಿ ಅಂತಂದರೆ, ಅಮ್ಮನವರಿಗೆ ಷೋಡಶಿ ಅಂತ ಒಂದು ವಿಶೇಷವಾದಂತಹ ಹೆಸರು. ಷೋಡಶಿ ಶಂಕರಾರ್ಧಾಂಗಿ ಅಂತ ಹೇಳ್ತಾರೆ. ಯಾವುದೇ ರೀತಿಯಾದಂತಹ ಸಂಕಲ್ಪವನ್ನು ಸಿದ್ಧಿ ಮಾಡ್ಕೋಬೇಕು ಅಂತಂದರೆ ಚಂದ್ರನ ಶಕ್ತಿಯೂ ಇರಬೇಕು, ಚಂದ್ರಬಲ ಇರಬೇಕು, ತಾರಾಬಲ ಇರಬೇಕು, ಗುರುಬಲ ಇರಬೇಕು ಅಂತ ಹೇಳ್ತೀವಿ. ಆ ಚಂದ್ರನ ಬಲ, ಗುರುಬಲ, ತಾರಾಬಲ ಇರಬೇಕು ಅಂತಂದರೆ ಅಮ್ಮನವರಿಗೆ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ 16 ದಿನಗಳು 16 ದೀಪವನ್ನು ಹಚ್ಚಿ ಲಲಿತಾ ತ್ರಿಶತಿ ಅಥವಾ ಲಲಿತಾ ಸಹಸ್ರನಾಮ ಅಥವಾ ಖಡ್ಗಮಾಲ ಪಾರಾಯಣ ಮಾಡು. ಈ ರೀತಿಯಾಗಿ ಪಾರಾಯಣ ಮಾಡ್ತಾ ಆ 16 ದಿನಗಳಲ್ಲಿ ಅವರವರ ಸಂಕಲ್ಪ ಅವರವರಿಗೆ ಇಚ್ಛಿಸುತ್ತೆ. ಅವರು ಈ ಹುಣ್ಣಿಮೆ ಕಾಲದಲ್ಲಿ ಇಲ್ಲಿ ಬಂದು ಸಂಕಲ್ಪ ಮಾಡಿ ಅಮ್ಮನವರಿಗೆ ದೀಪ ಹಚ್ಚಿ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ದೀಪ ಹಚ್ಬೋದು. ಈ 16 ದಿನಗಳು ಮಾಡುವಂತಹ ಒಂದು ಸಿದ್ಧಿ ಬಹಳಷ್ಟು ಬೇಗ ಅವರವರ ಕ್ರಿಯೆಗಳಿಗೆ ಅನುಕೂಲವನ್ನು ಕೊಡುತ್ತೆ. ನಾವು ಸಾಕಷ್ಟು ಜನ ಈ ಒಂದು ಸಣ್ಣ ಮಾಡುವಂತಹ ಕ್ರಿಯೆಗಳಿಂದ ತುಂಬ ಅನುಕೂಲವನ್ನು ಪಡ್ಕೊಂಡವರು ಇದ್ದಾರೆ. ಅಂದರೆ ನೀವು ಹೇಳೋ ಪ್ರಕಾರ ಸಮಸ್ಯೆಗಳಿಗೆ ಶ್ರೀವಿದ್ಯೆನೇ ತಗೋಬೇಕಂತ ಇಲ್ಲ,
ಶ್ರೀವಿದ್ಯೆ ಇಲ್ಲದೇ ಇಲ್ಲಿ ಬಂದು ಆರಾಧನೆ ಮಾಡ್ಕೊಂಡು ಹೋಗುವವರೆಗೂ ಸಮಸ್ಯೆ ದೂರ ಆಗಿದೆ. ಹೌದು, ಆದಷ್ಟು ಬೇಗ ಸಮಸ್ಯೆಗಳಿಂದ ಹೊರಗೆ ಬರ್ತಾರೆ. ಸಮಸ್ಯೆಗಳಿಂದ ಹೊರಗೆ ಬಂದಾಗ ಅವರಿಗೆ ಮನೋಭಿಲಾಷೆಯಿಂದ ಅಮ್ಮನವರ ಒಂದು ಆರಾಧನೆ ಮಾಡಬೇಕು ಅಂತ ಬಂದಾಗ ಆಗ ಅವರು ಶ್ರೀವಿದ್ಯಾಪಥದಲ್ಲಿ ಬಂದಾಗ ಅವರವರ ಸಮಸ್ಯೆಗಳು ಅವರವರಿಗೆ ಇರೋದ್ರಿಂದ ಕಮ್ಮಿಯಾಗಿ ಅವರು ಆರಾಧನೆಗೆ ಸಾಕಷ್ಟು ಬೇಗ ಸೇರ್ತಾರೆ. ಲಲಿತಾ ಸಹಸ್ರನಾಮ ವಶನ್ಯಾದಿ ವಾಗ್ದೇವತೆಗಳು ಅತಿ ವಿಶೇಷವಾಗಿ ಅಮ್ಮನವರನ್ನು ಸ್ತುತಿ ಮಾಡ್ತಾರೆ. ಅದೇ ರೀತಿ ನಾವು ಆ ಒಂದು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ 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 ನಮ್ಮಲ್ಲೇ ಒಂದು ಪರಿವರ್ತನೆಯನ್ನು ನಮಗೆ ಕೊಡುತ್ತೆ. ಆ ಮಂತ್ರಗಳು ನಮಗೆ ತಿಳಿಯದೇ ಇರುವಂತಹ ಪರಿವರ್ತನೆಗಳನ್ನು ಕೊಡುತ್ತೆ. ಅದು ಮಾಡ್ತಾ ಮಾಡ್ತಾ ನಮ್ಮಲ್ಲಿ ವರ್ಚಸ್ಸು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಆ ವರ್ಚಸ್ಸು ಅಭಿವೃದ್ಧಿ ಆಗ್ತಾ ಆಗ್ತಾ ನಾವು ಎಲ್ಲೇ ಹೋದರೂ ನಮಗೆ ತಡೆಗಳಿದ್ದಂತಹ ಕೆಲಸಗಳನ್ನೆಲ್ಲ ಸಾಕಷ್ಟು ಬೇಗ ನಮಗೆ ಕೆಲಸಗಳನ್ನು ಮಾಡಿಕೊಡೋ ರೀತಿಯಲ್ಲಿ ಆ ಒಂದು ಮಂತ್ರಗಳನ್ನು ನಮಗೆ ಅನುಕೂಲವಾಗಿ ಬಂದು ಸೇರುತ್ತೆ. ಆದರೆ ಯಾವುದೇ ರೀತಿಯಾದಂತಹ ಪ್ರಯೋಗಗಳನ್ನು ಮಾಡಬಾರ್ದು. ಏನೇ ಇದ್ದರೂ ಭಕ್ತಿಯಿಂದ ನಮ್ಮ ಸಮಸ್ಯೆಯನ್ನು ಅಮ್ಮನವರ ಮುಂದೆ ನಿವೇದನೆ ಮಾಡಿ ಆ ಸಮಸ್ಯೆ ನಿವೇದನೆ ಆಗಿರೋದಕ್ಕೆ ನಮಗೆ ಉಪಶಮನವನ್ನು ಮಾಡಿ ನಮ್ಮ ಅನುಕೂಲವನ್ನು ಮಾಡಿಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಅಥವಾ ಈ ಒಂದು ವಿಶೇಷವಾದಂತಹ ಕೈಂಕರ್ಯಗಳಲ್ಲಿ ಪಾಲ್ಗೊಂಡ್ರೆ ಅತಿ ಶೀಘ್ರದಲ್ಲಿ ಇವರು ಇರುವಂತಹ ಲೌಕಿಕ ಸಮಸ್ಯೆಗಳಿಂದ ಎಲ್ಲ ಹೊರಗೆ ಬಂದೇ ಬರ್ತಾರೆ. ಅದರಿಂದ ನಾವು ಅವರಿಗೆ ಬೇಕಾದಲ್ಲಿ ಇಂತಹ ಮಂತ್ರ ಅಥವಾ ಇಂತಹ ಒಂದು ಸಹಸ್ರನಾಮ ಆಗಲಿ ಅಥವಾ ಖಡ್ಗಮಾಲ ಆಗಲಿ ಅಥವಾ ಅವರಿಗೆ ಬೇಕಾಗಿರುವಂತಹ ವಿಶೇಷವಾಗಿರುವಂತಹ ತ್ರಿಶತಿಯನ್ನು ಸಹ ಪಾರಾಯಣದ ಒಂದು ಮೂಲಕವಾಗಿ ಅವರಿಗೆ ಉಪದೇಶವನ್ನು ಕೊಡಬಹುದು. ವೀಕ್ಷಕರೇ, ಇವಾಗ ನೀವೆಲ್ಲ ಕೇಳಿರ್ಬೋದು ಎಷ್ಟು ಅದ್ಭುತವಾಗಿ ಶ್ರೀವಿದ್ಯೆಯನ್ನು ಎಳೆ ಎಳೆಯಾಗಿ ನಮಗೆ ವಿವರಿಸಿದ್ದಾರೆ. ಹಾಗೆ ಇವರು ಶ್ರೀವಿದ್ಯೆ ಉಪದೇಶದ ಜೊತೆಯಲ್ಲಿ ಇಲ್ಲಿ ದೇವಿಯ ಆರಾಧನೆಯೂ ಸಹ ಮಾಡ್ತಾರೆ. ಅಂದರೆ ಮನೆಯಲ್ಲೇ ಅವರು ದೇವಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನದ ಹೆಸರು ಸಿದ್ದೇಶ್ವರಿ ರಾಜರಾಜೇಶ್ವರಿ ದೇವಸ್ಥಾನ. ಇಲ್ಲಿ ಪ್ರತಿಯೊಬ್ಬರು ಪ್ರತಿ ದಿವಸ ಬಂದು ಭೇಟಿ ನೀಡಿ ನಮಸ್ಕಾರ ಮಾಡಿ ಹೋಗ್ಬೋದು. ಪ್ರತಿ ದಿವಸ ಬೆಳಗ್ಗೆ 8ರಿಂದ 12 ಗಂಟೆ ಒಳಗೆ ಬಂದು ಇಲ್ಲಿ ದೇವಸ್ಥಾನ ಓಪನ್ ಇರುತ್ತೆ. ಇಲ್ಲಿ ಬಂದು ನೀವು ದೇವಸ್ಥಾನ ಅಮ್ಮನವರನ್ನು ದರ್ಶನ ಮಾಡಿಬಿಟ್ಟು ಹೋಗ್ಬೋದು. ಸಂಜೆ ಬರೋರು 6 ಗಂಟೆಯಿಂದ 8 ಗಂಟೆ ಒಳಗೆ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಹೋಗ್ಬೋದು. ವಿಶೇಷವಾಗಿ ಇಲ್ಲಿ ಅಷ್ಟಮಿ ದಿವಸ ವಾರಾಹಿಯ ಒಂದು ಆರಾಧನೆಯನ್ನು ಇಲ್ಲಿ ನಡೆಯುತ್ತೆ. ನೀವು ಅಷ್ಟಮಿ ದಿವಸ ಬಂದು ವಾರಾಹಿ ದೇವರಿಗೆ ಒಂದು ಸಂಕಲ್ಪ ಮಾಡಿ ದೀಪವನ್ನು ಹಚ್ಚಿ ಹೋಗ್ಬೋದು. ಅವರ ಮಾರ್ಗದರ್ಶನವನ್ನು ಸಹ ನೀವು ಪಡೆಯಬಹುದು. ಹುಣ್ಣಿಮೆಯ ದಿವಸ ಸಹ ಇಲ್ಲಿ ವಿಶೇಷವಾದ ಕಾರ್ಯಕ್ರಮಗಳಿರುತ್ತೆ. ನೀವು ಇಲ್ಲಿ ಬಂದು ಭಾಗವಹಿಸಿ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು. विश्वविनोदिनि नन्दनुते गिरिवरविन्द